ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್71ಗೆ. ಸೊ ಇವತ್ತಿನ ದಿನ ನಾವು ಚೆಕ್ ಮಾಡೋಣ ಮೇಷರಾಶಿಯವರಿಗೆ ಅವರ ಒಂದು ಲವ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಿಮ್ಮ ಪ್ರೀತಿ ಪಾತ್ರರ ಭಾವನೆ, ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ತೊಂದರೆ ಬರ್ತಾ ಇದ್ರೆ ಮತ್ತೆ ಫ್ಯೂಚರ್ ಏನಿದೆ ಅಂತ ಹೇಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಎಷ್ಟು ರಿಲೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ, ಸೊ ಈ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ಇದನ್ನ ನೋಡ್ಬೋದು. ಹಾಗಿದ್ರೆ ಬನ್ನಿ ನೋಡೋಣ. ಬರುವಂತ 14ರಿಂದ 20ರವರೆಗೂ ಮೇಷರಾಶಿಯವರಿಗೆ ಅವರ ಒಂದು ಪ್ರೀತಿ ಪಾತ್ರರ ಭಾವನೆ, ಅವರ ಭಾವನೆ ಯಾವ ರೀತಿ ಇರುತ್ತೆ. ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ರೀಡಿಂಗಿಗೆ ಅಲೈನ್ ಮಾಡ್ಕೊಳ್ಳಿ. ಸೊ ಯಾವಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ, ನೀವು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ, ಹಾಗೆ ಕಾರ್ಡ್ ಜೊತೆಗೂ ಕನೆಕ್ಟ್ ಆಗ್ತೀರಾ, ಅಷ್ಟೇ ನಿಮಗೆ ಅಕ್ಯುರೇಟ್ ಆಗಿ ಮೆಸೇಜಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾ, ಸೊ ಕರೆಂಟ್ ಸಿಚುವೇಶನ್ ನಿಮ್ದು ಏನು ನಡೀತಾ ಇದೆ, ಓಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಚೆಕ್ ಮಾಡ್ತಾ ಇರೋಂಥ ಪ್ರಕಾರ ಕರೆಂಟ್ ಒಂದು ಸಿಚುವೇಶನ್ ಏನು ಬರ್ತಾ ಇದೆ ನಿಮ್ಮ ಬಗ್ಗೆ, ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಅಂತಂದ್ರೆ, ನೀವು ಒಂದು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದೀರಾ. ಇವಾಗ ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಓಕೆ, ನೀವಿಬ್ರು ಟ್ರಸ್ಟ್ ವರ್ತಿ ಇದ್ದೀರಾ, ನಿಮಗೆ ಇದು ಫೀಲ್ ಆಗ್ತಾ ಇದೆ. ಮತ್ತೆ ಇದು ಅವರು ಕೂಡ ನಿಮಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿದ್ದೀರಾ. ನಿಮ್ಮ ಒಂದು ರಿಲೇಶನ್ಶಿಪ್ ಒಂದು ಡೆಪ್ತ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಹಾಗೆ ನಿಮ್ಮ ಒಂದು ಫೀಲಿಂಗ್ಸ್ ಅವ್ರ ಬಗ್ಗೆ ಏನಿರುತ್ತೆ ಅಂತಂದ್ರೆ, ನೀವು ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದ್ರೆ, ನೀವು ಈ ಒಂದು ರಿಲೇಶನ್ಶಿಪ್ ಅನ್ನ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ತಗೊಂಡಿದ್ದೀರಾ. ಸೊ ಬರೋ ಒಂದು ಟೈಮಲ್ಲಿ ನೀವು ಎಂಗೇಜ್ಮೆಂಟ್ ಕೂಡ ಮಾಡ್ಕೋಬಹುದು, ಅಥವಾ ಒಂದು ಮ್ಯಾರೇಜ್ ಪ್ರಪೋಸಲ್ ಕೂಡ ಮಾಡಬಹುದು. ಓಕೆ, ಸೊ ಇದು ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರುವಂತ ಫೇಸ್ ನಡೀತಾ ಇದೆ ನಿಮ್ಮಿಬ್ಬರ ನಡುವೆ. ನಿಮ್ಮ ಒಂದು ಮನಸ್ಸಲ್ಲಿ ಈ ರೀತಿ ಎಲ್ಲ ನಡೀತಾ ಇದೆ. ನೀವು ಒಂದು ಫ್ಯಾಮಿಲಿ ಸ್ಟಾರ್ಟ್ಅಪ್, ಮ್ಯಾರಿಡ್ ಆಗಿದ್ರೆ ನೀವು ಫ್ಯಾಮಿಲಿಯನ್ನ ಸ್ಟಾರ್ಟ್ಅಪ್ ಮಾಡ್ಕೋಬೇಕು, ನೀವು 2 ಜನ ಆಗಬೇಕು ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ ನಿಮ್ಮಲ್ಲಿ ನಡೀತಾ ಇದೆ. ಹಾಗೆ ಯಾರು ಸಿಂಗಲ್ ಇದ್ದೀರಾ ಅವರಿಗೆ ನೀವು ಹಿಂಜರಿಕೆ ಮಾಡೋದೇನು ಬೇಡ, ನೀವು ಒಂದು ಬೋಲ್ಡ್ ಸ್ಟೆಪ್ ಅನ್ನ ತಗೊಂಡು ಮುಂದೆ ಹೋಗಿ ಪ್ರಪೋಸಸ್, ಈ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡಬಹುದು ಏನಾದರೂ ಇಂಟ್ರೆಸ್ಟೆಡ್ ಇದ್ರೆ. ಓಕೆ, ಹಾಗೆ ಫ್ರೆಂಡ್ಸ್, ನಾನು ನೋಡ್ತಾ ಇರುವಂತ ಪ್ರಕಾರ ನಿಮ್ಮ ಒಂದು ಪಾರ್ಟ್ನರ್, ನಿಮ್ಮ ಒಂದು ಲವ್ ಒನ್ಸ್, ಅವರ ಫೀಲಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಅವರು ಕೂಡ ಈ ಒಂದು ರಿಲೇಶನ್ಶಿಪ್ ಇಂದ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬಾನೇ ಇಷ್ಟ ಇದೆ. ಮತ್ತೆ ಪ್ರತಿಯೊಂದು ಮೂಮೆಂಟ್ ಅನ್ನು ಅವರು ಬದುಕ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣನೂ ಕೂಡ ಅವರು ಆಸ್ ಎ ಸೆಲೆಬ್ರೇಷನ್ ತರ ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಇಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಹಾಗೆ ಇನ್ ಫ್ಯೂಚರ್ ಅಲ್ಲಿ ಏನಾದ್ರೂ ತೊಂದರೆ ಬರುತ್ತಾ ಅಂತ ನಾವು ನೋಡಿದಾಗ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಾಗೋದು ಅಂತಂದ್ರೆ, ಇಬ್ಬರ ನಡುವೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಈಗೋ ಇಶ್ಯೂ ಬರುವಂತ ಚಾನ್ಸಸ್ ಇದೆ. ಹಾಗಾಗಿ ಆ ಈಗೋ ಇಶ್ಯೂನ ಸ್ವಲ್ಪ ನೀವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಮ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡಬೇಕು, ಕಂಟ್ರೋಲಿಂಗ್ ಆಗಿರಿ. ಮತ್ತೆ ಈ ತೊಂದರೆಗಳು ಅಂತಂದ್ರೆ ನೋಡಿ, ನಿಮ್ಗೆ ಏನ್ ತೊಂದರೆ ಬರ್ಬೋದು, ನೀವು ಬರುವಂತ ಈ ಒಂದು 14ರಿಂದ 20ನೇ ತಾರೀಕುವರೆಗೂ ನೀವು ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ಬಹುದು, ಅವ್ರಿಗೆ ಟೈಮ್ ಕೊಡದೇ ಇರಬಹುದು. ಓಕೆ, ಅದರಿಂದ ನಿಮ್ಗೆ ಏನಾದ್ರೂ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಚಾನ್ಸಸ್ ಬರುತ್ತೆ. ಓಕೆ, ಹಾಗಾಗಿ ನಿಮ್ಗೆ ಗೈಡೆನ್ಸ್ ಏನ್ ಬರುತ್ತೆ ಅಂತಂದ್ರೆ, ನಾವು ನಮ್ಮ ಒಂದು ರೂಟೀನ್ ಅಲ್ಲಿ ಎಷ್ಟು ಬ್ಯುಸಿ ಆಗಿರ್ತೀವಿ ಅಂತಂದ್ರೆ, ನಮ್ಮ ಒಂದು ಪ್ರಯಾರಿಟಿ ಯಾರಿಗೆ ಕೊಡಬೇಕು ಅವ್ರಿಗೆ ಕೊಡೋದಿಲ್ಲ. ಓಕೆನಾ, ಹಾಗಾಗಿ ನೀವು ಸ್ವಲ್ಪ ಅವ್ರಿಗೆ ಟೈಮ್ ಕೊಡಿ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದ್ರೆ ನೀವು ಕೂಡ ತುಂಬಾ ಬ್ಯುಸಿ ಇರ್ತೀರಾ ನಿಮ್ಮ ಒಂದು ವರ್ಕ್ ಝೋನ್ ಅಲ್ಲಿ. ಓಕೆ, ಇರುತ್ತೆ ಕೆಲಸ ಅಂತಂದ್ರೆ ಎಲ್ಲ ಇರೋದೇ, ನಿಮ್ಮ ಒಂದು ಬಿಸ್ನೆಸ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಒಂದು ಜಾಬ್ ಇರ್ಬೋದು. ಆದ್ರೂ ಕೂಡ ಸ್ವಲ್ಪ ನೀವು ಟೈಮ್ ಅನ್ನ ತೆಗೆದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ಇದು ನಿಮಗೆ ಬರ್ತಿರುವಂತ ಲವ್ ರೀಡಿಂಗ್ ಅಲ್ಲಿ ಇರುವಂತ ಫೀಲಿಂಗ್ಸ್ ಮತ್ತೆ ಗೈಡ್ಲೈನ್ಸ್. ಓಕೆನಾ, ಈ ರೀಡಿಂಗ್ ನಿಮಗೆ ಚೆನ್ನಾಗಿ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಏನಿರುತ್ತೆ ಅಂತ ಹೇಳಿ. ಓಕೆನಾ, ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.